ನೋಡಿ, ಈ ಕಲಬುರಗಿ ಕಾರಾಗೃಹ ಏನಿದೆ ಇಲ್ಲಿ ಈ ಕರ್ಮಕಾಂಡಗಳು ಒಂದೆರಡಲ್ಲ, ಇನ್ನೊಂದು ಕರ್ಮಕಾಂಡ ಈಗ ಯಾವುದೋ ಒಂದು ವಿಡಿಯೋ ವೈರಲ್ ಆಗಿದೆಯಂತೆ. ಅಲ್ಲಿ ಅಧೀಕ್ಷಕಿ ಅನಿತಾ, ಡಾಕ್ಟರ್ ಅನಿತಾ ಅವ್ರನ್ನ ಟಾರ್ಗೆಟ್ ಮಾಡಿ ಕೆಲವರು ಒಳಗಡೆ ಇರೋ ಜೈಲು ಕೈದಿಗಳೇ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಅವರು ಪರೇಡ್ ಮಾಡುವ ಸಂದರ್ಭದಲ್ಲಿ ಯಾವನೋ ಒಬ್ಬ ಮೊಬೈಲ್ ಯೂಸ್ ಮಾಡೋದನ್ನ ಈಗ ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ. ಕಲಬುರಗಿ ಸೆಂಟ್ರಲ್ ಜೈಲಿನ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಜೈಲು ಅಧೀಕ್ಷಕಿಯವರು ಪರೇಡ್ ಮಾಡಿಸ್ತಾರಲ್ಲ, ಈ ಸಂದರ್ಭದಲ್ಲಿ ಯಾರೋ ಮೊಬೈಲ್ ಯೂಸ್ ಮಾಡಿರ್ತಕ್ಕಂಥದ್ದು. ಅಂದರೆ ನೀವೇನು ಕ್ರಮ ತಗೊಳಕ್ಕಾಗಲ್ಲ ನಮ್ಮ ವಿರುದ್ಧ, ನೋಡಿ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ. ಮೊನ್ನೆ ಒಂದು ವಿಡಿಯೋದಲ್ಲಿ ಸಿಗರೇಟ್ ಪ್ಯಾಕು, ಗುಟ್ಕಾ ಪ್ಯಾಕು, ಸ್ಮಾರ್ಟ್ ಫೋನ್ಸು ಎಲ್ಲ ಇತ್ತಲ್ಲ, ಅದೇ ಥರ ನೋಡಿ ಅಲ್ಲಿ ನೋಡ್ತಾ ಇದ್ದೀರಲ್ಲ ಲೆಫ್ಟಲ್ಲಿ, ಇದೇ ಥರ ಒಂದು ವಿಡಿಯೋ. ಇದಕ್ಕೆ ಕಾರಣ ವೆರಿ ಸಿಂಪಲ್. ಡಾಕ್ಟರ್ ಅನಿತಾ ಅವರು ಅಧೀಕ್ಷಕಿಯಾಗಿ ಬಂದ ನಂತರ ಅಲ್ಲಿ ತುಂಬ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡಿದ್ದಾರೆ. ಅವರ ವಿರುದ್ಧ ಮಾಡ್ತಾ ಇರೋ ಪಿತೂರಿಗಳು, ಒಳಗಡೆ ಇರ್ತಕ್ಕಂಥ ಕೈದಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಇದು ಹೊಸ ವಿಡಿಯೋ, ಏನು ಮೆಸೇಜ್ ಪಾಸ್ ಮಾಡೋದಕ್ಕೆ ಇದನ್ನು ವೈರಲ್ ಮಾಡಿದ್ದಾರೆ ಅಂತ? ಅರವಿಂದ್, ಇದು ಕೂಡ ಸುಮಾರು ಒಂದೂವರೆ ತಿಂಗಳ ಕೆಳಗಡೆ ಮಾಡಿದಂತಹ ವಿಡಿಯೋ ಆಗಿದೆ. ಯಾವಾಗ ಡಾಕ್ಟರ್ ಅನಿತಾ ಅವರು ಅವರ ಒಂದು ಬೇಡಿಕೆಗಳಿಗೆ ಬೀಡಿ, ಸಿಗರೇಟ್, ಎಣ್ಣೆ ಮತ್ತೆ ಇನ್ನಿತರ ಗಾಂಜಾಗಳಿಗೆ ಸಪ್ಲೈ ಮಾಡೋದಕ್ಕೆ ಯಾವಾಗ ಕಟ್ಟುನಿಟ್ಟಿನ ಒಂದು ಏನಂದ್ರೆ ನಿಯಮಗಳನ್ನ ಜಾರಿಗೆ ತಂದ್ರು, ಆವಾಗ್ನಿಂದಲೂ ಕೂಡ ಅವರ ವಿರುದ್ಧ ಏನಂದ್ರೆ ಒಂದು ಕೈದಿಗಳ ತಂಡ ಏನಂದ್ರೆ ಅವರನ್ನು ಹೇಗಾದ್ರೂ ಮಾಡಿ ಅಲ್ಲಿಂದ ಎಸಂಗಡಿ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಹಲವು ರೀತಿಯಲ್ಲಿ ಅವರನ್ನ ಬ್ಲಾಕ್ ಮೇಲ್ ಕೂಡ ಮಾಡಿದ್ರು. ಅದು ಯಾವುದಕ್ಕೂ ಕೂಡ ಅವರು ಇಲ್ಲಿವರೆಗೂ ಕೂಡ ಬಗ್ಗಿಲ್ಲ. ಅದಾದ ಬಳಿಕ ಈಗ ಮೊನ್ನೆ ಅಷ್ಟೇ ಒಂದಿಷ್ಟು ವಿಡಿಯೋಗಳನ್ನು ಕೂಡ ರಿಲೀಸ್ ಮಾಡಿದ್ರು. ಜೈಲಿನಲ್ಲಿ ಎಣ್ಣೆ ಪಾರ್ಟಿ ಆಗಿರ್ಬೋದು, ಇನ್ನೊಂದು ಬೇರೆ ಒಂದು ವಿಡಿಯೋಗಳು ಕೂಡ ಒಂದು ವೈರಲ್ ಮಾಡಿದ್ರು. ಅದಾದ ಬಳಿಕ ಇವತ್ತು ಮಗದೊಂದು ವಿಡಿಯೋ ವೈರಲ್ ಆಗಿದೆ. ಅದೇನಂದ್ರೆ ಪ್ರಮುಖವಾಗಿ ಅಧೀಕ್ಷಕಿ ಅನಿತಾ ಅವರು ರೌಡಿಗಳ ಒಂದು ಕೈದಿಗಳ ಒಂದು ಪರೇಡ್ ಮಾಡುವಂತಹ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಸ್ಮಾರ್ಟ್ ಫೋನ್ ಅನ್ನ ಪಕ್ಕದ ವ್ಯಕ್ತಿಗೆ ಕೊಡ್ತಾನೆ ಮತ್ತು ಇನ್ನೋರ್ವ ಕೈದಿ ಏನಿರ್ತಾನೆ ಅದನ್ನ ನೀಟಾಗಿ ರೆಕಾರ್ಡ್ ಮಾಡಿಕೊಂಡು ಈಗ ಬೇರೆ ಕಡೆ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದಾರೆ. ಇದರ ಉದ್ದೇಶ ಏಕೈಕ ಒಂದೇ ಅಂದ್ರೆ ಡಾಕ್ಟರ್ ಅನಿತಾ ಅವರು ಅಧೀಕ್ಷಕಿಯಾಗಿ ಬಂದ ಬಳಿಕವೂ ಕೂಡ ಸ್ಮಾರ್ಟ್ ಫೋನ್ಗಳು ಆರಾಮಾಗಿ ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಬಳಕೆ ಆಗ್ತೇವೆ, ಯಾವುದೇ ರೀತಿಯಾದಂತಹ ಒಂದು ಸ್ಟ್ರಿಕ್ಟ್ ರೂಲ್ಸ್ ಗಳನ್ನು ಇಲ್ಲ ಅನ್ನೋ ಏಕೈಕ ಮೆಸೇಜ್ ಸಪ್ಲೈ ಮಾಡೋದಕ್ಕೆ ಏನಂದ್ರೆ ಈ ರೀತಿಯಾಗಿ ವಿಡಿಯೋಗಳನ್ನ ಹಳೆಯ ವಿಡಿಯೋ ಈಗ ವೈರಲ್ ಮಾಡ್ತಾ ಇದ್ದಾರೆ. ಪ್ರವೀಣ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.